ಹಾಯ್ ಫ್ರೆಂಡ್ಸ್, ನಾವು ಈ ಸಲದ ಟ್ರಿಪ್ ಬಂದು ನಮ್ದು ತಿರುಪತಿಗೆ ಮಾಡೋದು. ಆಕ್ಚುಲಿ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಬರುತ್ತೆ, ಅದು ಎಲ್ರಿಗೂ ಗೊತ್ತಿರೋ. ಏನು ಸ್ಪೆಷಲ್ ಅಂದ್ರೆ ಈ ಸಲ TTD ಅವರು ಒಂದ್ 2 ವರ್ಷದಿಂದ ದ್ವಾರದಿಂದ ನಾವು ಎಂಟ್ರಿ ಕೊಡ್ಬೋದು, ಅದು 8 days ವರ್ಗು ಇರುತ್ತೆ ಅಂತ ಹೇಳಿದ್ರು. ನಾವು ಸೇಮ್ ಡೇ ಹೋಗಕ್ ಆಗೋದಿಲ್ಲ, ತುಂಬಾ ಜನ ಇರ್ತಾರೆ ಅಂಡ್ ಟಿಕೆಟ್ಸ್ ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಆಗಿ ಕ್ಲೋಸ್ ಆಗಿದ್ದಿದ್ರಿಂದ ನಾವು ಸರ್ವ ದರ್ಶನಕ್ಕೆ ಹೋಗೋಣ, ಅಟ್ಲೀಸ್ಟ್ ವೈಕುಂಠ ದ್ವಾರದಿಂದ ನಾವು ಹೋಗ್ಬೋದು, ವೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾವು ಫ್ರೈಡೆ ನೈಟ್ ಬಿಟ್ವಿ ಬ್ಯಾಂಗ್ಳೂರಿಂದ. ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ಗೆ ಸರ್ವ ದರ್ಶನಕ್ಕೆ ಹೋಗಕ್ಕೆ ಪ್ಲಾನ್ ಮಾಡಿದ್ವಿ. ನೈಟ್ ನಾವು ಟ್ರಾವೆಲ್ ಮಾಡಿದ್ವಿ ಅಂದ್ರೆ ಬೆಳಗಿನ ಜಾವ 3 ಗಂಟೆಯಲ್ಲಿ ನೀವು ನೋಡ್ಬೋದು. ಅರ್ಲಿ ಮಾರ್ನಿಂಗು ಲೈಟಿಂಗ್ ಅಲ್ಲಿ ತುಂಬಾ ಡೆಕೋರೇಷನ್ಸ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ವೈಕುಂಠ ಏಕಾದಶಿ ಏನಕ್ಕೆ ಹೇಳ್ತಾರೆ ಅಂತ ಆ ಲೈಟಿಂಗ್ಸ್, ಆ ಫ್ಲವರ್ ಡೆಕೋರೇಷನ್ಸ್ ಅದೆಲ್ಲ ನೋಡಿ ನಮ್ಗೆ ಯಾವಾಗ್ಲೂ ಅರ್ಥ ಆಗಿತ್ತು, ಎಷ್ಟು ಚೆನ್ನಾಗಿದ್ರು. ಲಾರ್ಡ್ ವೆಂಕಟೇಶ್ವರ ಅಂದ್ರೆ ಹೇಳಕ್ಕೆ ಆಗಲ್ಲ ವರ್ಡ್ಸ್ ಅಲ್ಲಿ, ತುಂಬಾ ಚೆನ್ನಾಗಿತ್ತು. ಒಂದೊಂದು ಡೆಕೋರೇಷನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ನೀವೇ ನೋಡ್ಬೋದು, ಫ್ರಂಟ್ ಡೋರ್ ಹತ್ರ ಅಂತೂ ಸ್ವಾಮಿ ಎಷ್ಟು ಅವತಾರ ತಗೊಂಡಿದ್ರು, ಅಷ್ಟು ಅವತಾರದಲ್ಲೂ ಡೆಕೋರೇಷನ್ ಮಾಡಿ ಲಕ್ಷ್ಮಿಯನ್ನು ಅಷ್ಟಲಕ್ಷ್ಮಿಯರಲ್ಲೂ ಅದೆಲ್ಲ ತರದನ್ನು ಕೂರಿಸಿ ತುಂಬಾ ಜನ ಅಂದ್ರೆ ಜನ, ಹೇಳಕ್ಕೆ ಆಗಲ್ಲ ಅಷ್ಟು ಜನ. ನಮ್ಗೆ ಅಲ್ಲಿ ಹೋಗಿ ಸರ್ವದರ್ಶನದಲ್ಲೇ ನಾವು ಆಲ್ಮೋಸ್ಟ್ 15 hours ಸ್ಪೆಂಡ್ ಮಾಡಿದೀವಿ. ಮಾರ್ನಿಂಗ್ 5 o'clock ಹೋಗಿದ್ದು, ನಮಗ ದರ್ಶನ ಬೆಳಗಿನ ಜಾವನು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಹೋಗಿದ್ವಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ವೈಕುಂಠ ದ್ವಾರ ತರಾನೇ ಡೆಕೋರೇಟ್ ಮಾಡಿ, ಮುಂದೆ ಲಕ್ಷ್ಮಿ, ಫ್ರೂಟ್ಸ್, ತುಂಬಾ ಹಣ್ಣುಗಳಿಂದ ತರಕಾರಿ, ಇವೆ ಎಲ್ಲದರ ಮಧ್ಯದಲ್ಲಿ ವಿಷ್ಣುನು ಮಹಾಲಕ್ಷ್ಮಿ ಕೂತಿ ರಿಲ್ಯಾಕ್ಸ್ ಮಾಡೋ ತರ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೆ. ಬೆಳಗಿನ ಜಾವ ನೋಡ್ಬೋದು ನೀವು, ತುಂಬಾ ಕಲರ್ಫುಲ್ ಆಗಿ ಇತ್ತು. ಹಾಗೆ ಜನನು ತುಂಬಾ ಕ್ರೌಡ್ ಆಗಿದ್ರು, ನೋಡ್ಬೋದು ನೀವು ಹೀಗೇನೆ. ಹಾಗೆ ಪಾಸ್ ಆಗ್ತಾ ಹಾಗೆ ಇನ್ನೊಂದ್ಸರಿ ಬೆಳಗಿನ ಜಾವ ಇನ್ನೊಂದ್ ಸ್ವಲ್ಪ ನೋಡೋಣ ಅಂತ ಹಾಗೆ ಎಲ್ಲ ಪಿಕ್ಚರ್ಸ್ ನಾನು ವ್ಯೂ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಸ್ವಾಮಿಯವರ ಎಷ್ಟು ಅವತಾರ ಇದೆಯೋ ಅಷ್ಟು ಅವತಾರನು ಫ್ಲವರ್ ಅಲ್ಲಿ ಡೆಕೋರೇಟ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸ್ ನೀವು ನೋಡ್ಬೋದು. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ವೈಕುಂಠ ಏಕಾದಶಿ ಟೈಮಲ್ಲಿ ಒನ್ಸ್ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.